ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶತಮಾನೋತ್ಸವದ ಸಂಭ್ರಮದ ಅಂಗವಾಗಿ ವೆಂಕಟೇಶ್ ಅಶೋಕ್ ಕಾಟವೆ ಫೌಂಡೇಶನ್ ಆಶ್ರಯದಲ್ಲಿ ಪೌರ ಕಾರ್ಮಿಕರ 100 ಕುಟುಂಬಗಳಿಗೆ ದವಸ ಧಾನ್ಯಗಳ ಕಿಟ್ಟನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಕಾಟವೆ ಸೇರಿದಂತ ಸಮಿತಿಯ ಪದಾಧಿಕಾರಿಗಳು ಪೌರ ಕಾರ್ಮಿಕರ ಕುಟುಂಬಗಳಿಗೆ ದವಸ ಧಾನ್ಯ ಕಿಟ್ಟಗಳನ್ನು ವಿತರಿಸಿ ಮಾತನಾಡಿದ ವೆಂಕಟೇಶ್ ಕಾಟವೆ ಅವರು ರಾಷ್ಟ್ರ ಕಂಡ ಅತಿ ಪುರಾತನ ಸಂಘವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಭಾರತ ದೇಶ ಸೇರಿದಂತೆ ಜಗತ್ತಿಗೆ ಹೆಮ್ಮೆಯ ವಿಷಯ ಎಂದರು. ಯಾವುದೇ ಜಾತಿ ಭೇದ ಧರ್ಮ ನೋಡದೆ ಪ್ರಕೃತಿ ವಿಕೋಪವಾದರೆ ಮೊದಲಿಗೆ ಭಾಗವಹಿಸುವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ತಮ್ಮ ಪ್ರಾಣದ ಹಂಗವನ್ನ ತೊರೆದು ಮತ್ತೊಬ್ಬರ ಜೀವನ ಮಾಡುವುದೇ ಸಂಘದ ಮೊದಲನೇ ಉದ್ದೇಶ ಎಂದರು. ರಾಷ್ಟ್ರವನ್ನು ಸಮರ್ಥಶಾಲಿ ಶಕ್ತಿಶಾಲಿಯಾಗಿ ನಿರ್ಮಾಣ ಮಾಡುವುದು ಹೆಮ್ಮೆಯ ಸಂಗತಿ. ಎಲ್ಲ ದೇಶ ಭಕ್ತರು ಹುಬ್ಬಳ್ಳಿಯ ಸಂಘದ ಪಥ ಸಂಚಲನಕ್ಕೆ ತಪ್ಪದೇ ಭಾಗವಹಿಸಿ ಎಂದು ಮನವಿ ಮಾಡಿದರು. ಪೌರ ಕಾರ್ಮಿಕ ಹಿತ ಸಂಘದ ಅಧ್ಯಕ್ಷ ವಿಜಯ ಗುಂಟ್ರಾಳ, ವಿಎಕೆ ಫೌಂಡೇಶನ್ ಪದಾಧಿಕಾರಿಗಳು ಹಾಗೂ ಸದಸ್ಯರಾದ ಸಚಿನ ಪೂಜಾರಿ, ಶ್ರೀಧರ ಕಲ್ಬುರ್ಗಿ, ಆನಂದ ಬಾಕಳೆ, ವಿನಾಯಕ ಮೆಹರವಾಡೆ ಸೇರಿದಂತೆ ಸಮಿತಿಯ ಮತ್ತಿತರರು ಉಪಸ್ಥಿತರಿದ್ದರು.